ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕರ್ಣ ಅವ್ರಿಗೆ ಹೊಡೆಯೋದಿರ್ಲಿ, ಮೈ ಮುಟ್ಟೋ ಅವಕಾಶನೂ ಮಾಡ್ಕೊಡಲ್ಲ. ಎಷ್ಟೋ ಜನ ಅಮ್ಮಂದಿರ ಜೀವ ಉಳಿಸಿದವ್ರವ್ರು, ಎಷ್ಟೋ ಮಕ್ಳ ಬದುಕಿಗೆ ಬೆಳಕಾದವ್ರವ್ರು. ಈಗ ಅವ್ರ ಮೇಲೆ ಆರೋಪ ಇರಬಹುದು, ಆದ್ರೆ ಸತ್ಯ ಯಾವತ್ತೂ ಸಾಯಲ್ಲ. ಸರಿಯಾದ ಸಮಯ ಬಂದಾಗ ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೀವೇನೋ ಎಮೋಷನಲಿ ಕಿರ್ಚಾಡ್ತಾ ಇದೀರಾ. ನಾಳೆ ಕೋರ್ಟ್ ಆರ್ಡರ್ ಬಂದ್ರೆ ಅವ್ನ್ ಜೈಲಲ್ಲೇ ಫಿಕ್ಸು. ಕೋರ್ಟ್ ಅಲ್ಲಿ ಡಿಸೈಡ್ ಆಗದೆ ಇರ್ಬೇಕಾದ್ರೆ ಶಿಕ್ಷೆ ಕೊಡಕ್ ನೀವ್ಯಾರು? ಕೋರ್ಟ್ ಅಲ್ಲಿ ಡಿಸೈಡ್ ಆಗದೆ ನೀವೇ ಶಿಕ್ಷೆ ಕೊಟ್ಬಿಡ್ತೀರಾ? ನಿಮಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ನಿಮ್ದು ಸಂವಿಧಾನ ಬರಿತಾ ಇದ್ದೀರಾ ಇನ್ಸ್ಪೆಕ್ಟರ್? ಇಲ್ಲಿ ಪೊಲೀಸ್ ಎಲ್ಲ ಒಳಗಡೆ ನಡೀರಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅನ್ಯಾಯ ಅನ್ಯಾಯ ಪೊಲೀಸರಿಂದ ಅನ್ಯಾಯ, ಅನ್ಯಾಯ ಅನ್ಯಾಯ ಪೊಲೀಸರಿಂದ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅನ್ಯಾಯ ಅನ್ಯಾಯ. ಕರ್ಣಣ್ಣ, ಊಟ ಮಾಡಿ. ನಾವು ಕಷ್ಟದಲ್ಲಿದ್ದಾಗ ಶಕ್ತಿ ಕೊಟ್ಟೋರು ನೀವು, ಈಗ ನಿಮಗೆ ನಾವೆಲ್ಲ ಶಕ್ತಿ ಆಯ್ತೀವಿ. ಅಣ್ಣ, ನೀವೊಬ್ಬರೇ ಇದ್ದೀರಾ ಅಂತ ಅನ್ಕೋಬೇಡಿ. ನೋಡಿ, ನಿಮಗೆ ನಾವೆಲ್ಲ ಇದ್ದೀವಿ. ನಿನ್ ಜೊತೆ ಅಣ್ಣನ ಜೊತೆ ನಾವೆಲ್ಲರೂ ಇದೀವಿ. ಧೈರ್ಯವಾಗಿರು ನೀನು. ಜೀವನ ನಮ್ಮನ್ನ ಅಟ್ಟಾಡ್ಸ್ಕೊಂಡ್ ಬಂದಾಗ ಓಡ್ ಹೋಗೋ ಬದಲು ಮುಂದೆ ನಿಂತು ಫೇಸ್ ಮಾಡೋದು ಒಳ್ಳೇದು. ಸತ್ಯಗೆ ಯಾವತ್ತೂ ರಕ್ಷಣೆ ಬೇಕಾಗಿಲ್ಲ, ಆದ್ರೆ ಇವತ್ತು ಅದು ಅನಿವಾರ್ಯ ಆಗಿದೆ. ಅದನ್ನ ನಾವು ಕಾಪಾಡಲೇಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಮರುಜೀವ ಕೊಟ್ಟವರು ನಮ್ಮ ಕರ್ಣಣ್ಣ. ಇವತ್ತು ಅವ್ರ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ. ಯಾರೇ ಅಡ್ಡ ಬಂದರೂ ಸರಿ, ಕರ್ಣಣ್ಣ ಬಿಡುಗಡೆ ಆಗೋ ಗಂಟ ನಾವು ಯಾರು ಹೋರಾಟ ನಿಲ್ಸೋದು ಬೇಡ. ಯೂನಿಫಾರ್ಮು ನಿಮ್ಗೆ ದರ್ಪ ಕೊಡ್ಬೋದು, ಹಾಗಂತ ಅದನ್ನ ಜನರ ಮೇಲೆ ಪ್ರಯೋಗಿಸ್ಬೇಡಿ. ಇಲ್ಲಿರೋರು ಯಾರು ನಿಮ್ ಪರ ಇಲ್ಲ. ಒಬ್ಬ ಕರ್ಣನ್ನ ನೀವು ಸೋಲ ತರ ಮಾಡ್ಬೋದು, ಆದ್ರೆ ಅದರಿಂದ ನಮ್ಮಂತ ಸಾವಿರಾರು ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ತಿದ್ದೀರಾ, ನೆನ್ಪಿರ್ಲಿ. ಧಿಕ್ಕಾರ ಧಿಕ್ಕಾರ, ಅನ್ಯಾಯಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅನ್ಯಾಯಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅನ್ಯಾಯಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಅನ್ಯಾಯಕ್ಕೆ ಧಿಕ್ಕಾರ. ಲಚ್ಚಿ, ಏನೇ ಇದು ಹಠ? ನೋಡು, ಮೊದಲೇ ನಿಂಗೆ ಹುಷಾರಿಲ್ಲ, ಇಷ್ಟು ಚಳಿ ಆಗ್ತಾ ಇದೆ. ಬಾಮ್ಮ, ಮನೆಗೆ ಹೋಗೋಣ. ಎಲ್ಲದಕ್ಕೂ ಇಷ್ಟೊಂದು ಡ್ರಾಮಾ ಮಾಡ್ತಾರೆ ಇವರು. ಫಾರ್ಮಾಲಿಟೀಸ್ಗೋಸ್ಕರ ಆದರೂ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಇವ್ರನ್ನ.